ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತೊಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಅವರೆಕಾಳಿನ ಅಕ್ಕಿ ತರಿ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ. ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ನಾನು ಇದಕ್ಕೆ ಒಂದು 1/4 ಕಪ್ನಷ್ಟು ಅವರೆಕಾಳನ್ನ ಮೊದಲೇ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ ಅವರೆಕಾಳನ್ನ. ಈಗ ಒಂದು 1/4 ಟೀ ಸ್ಪೂನ್ಗಿಂತ ಕಡಿಮೆ ಮೆಣಸು, 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಈ ರೀತಿ ಅರ್ಧಂಬರ್ಧ ಇದನ್ನು ಕುಟ್ಕೊಳ್ಳೋಣ. ಪೂರ್ತಿ ಏನು ಪೌಡರ್ ಮಾಡೋದು ಬೇಡ, ಸ್ವಲ್ಪ ಮೆಣಸದು ಬಾಯಿಗೆ ಸಿಗಂಗಿದ್ರೆ ಚೆನ್ನಾಗಿರುತ್ತೆ. ಈಗ 1 ಲೋಟದಷ್ಟು ಅಕ್ಕಿ ತರಿ ಹಾಕ್ಕೊಂಡು ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಹಾಕಿಲ್ಲ. ಹಾಗೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 3 to 4 ಮಿನಿಟ್ಸು ನೀವು ಇದನ್ನು ಹುರ್ಕೊಂಡ್ರೆ ಸಾಕು. ಕಲರ್ ಚೇಂಜ್ ಆಗೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಹುರಿದಿರ್ಬೇಕಷ್ಟೇ, ಅಂದರೆ ಹಸಿ ಇದು ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಇದರ ಕ್ರಿಸ್ಪಾಗಿ ಆಗುತ್ತೆ ನೋಡಿ, ನಿಮಗೆ ಅಕ್ಕಿ ತರಿ ಗೊತ್ತಾಗುತ್ತೆ, ಅಷ್ಟು ಆದರೆ ಸಾಕು. ನೋಡಿ ಇದಾಗಿದೆ, ಹುರ್ಕೊಂಡಾಗಿದೆ ನಾನು ಅಕ್ಕಿ ತರಿನ. ಈಗ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಾಣಲೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆ ಮತ್ತು ಮೆಣಸಿಂದು ಏನಿದಿತ್ತು ಕುಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ. ಅವರೆಕಾಳು ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಅದರ ಎಫೆಕ್ಟ್ ಅಷ್ಟಿರಲ್ಲ ಜೀರಿಗೆ ಮೆಣಸು ಹಾಕೋದ್ರಿಂದ. ಈಗ ಒಂದು 3 ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಒಂದು ಅರ್ಧ ಇಂಚಿನಷ್ಟು ಸಣ್ಣಗೆ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಶುಂಠಿ ಜಜ್ಜಿ ಕೂಡ ಹಾಕ್ಕೊಳ್ಬೋದು. ಈಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಅರಿಶಿನ, 1 ಟೀ ಸ್ಪೂನ್, 1ರಿಂದ 1.5 ಟೀ ಸ್ಪೂನ್ನಷ್ಟು ಅರಿಶಿನ. ನಿಮಗೆ ಹಾಗೆ ಬಿಳಿಯಾಗೆ ಉಪ್ಪಿಟ್ಟು ಇಷ್ಟ ಅಂದರೆ ಅರಿಶಿನ ಸ್ಕಿಪ್ ಮಾಡ್ಬೋದು, ಬಟ್ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅರಿಶಿನ ಹಾಕೋದ್ರಿಂದ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬಾಡಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಒಂದು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಟೊಮೆಟೊ ಮೆತ್ತಗಾಗೋ ತನಕ ಚೆನ್ನಾಗಿ ಬೇಯಿಸಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದನೂ ಟೊಮ್ಯಾಟೊ ಬೇಗ ಬೇಯುತ್ತೆ. ಈಗ ನಾವು ಇದನ್ನು ಮುಚ್ಚಿಟ್ಟು ಟೊಮ್ಯಾಟೊ 1-2 ನಿಮಿಷಗಳ ಕಾಲ ಚೆನ್ನಾಗಿ ಮೆತ್ತಗಾಗಲಿ ಬೇಯಿಸೋಣ. ಮುಚ್ಚಿಟ್ಬಿಟ್ಟು ನೋಡೋಣ ಬನ್ನಿ ಆಗಿದೆಯಾ ಅಂತ. ನೋಡಿ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಾಗಿದೆ. ನೀವು ಬೇಕಿದ್ದರೆ ಕ್ಯಾರೆಟ್ ಆಗಲಿ, ಬೀನ್ಸ್ ಆಗಲಿ, ಯಾವುದೇ ನಿಮ್ಮ ಇಷ್ಟದ ತರಕಾರಿ ಸೇರಿಸ್ಬೋದು, ಇಲ್ಲ ಬರೀ ಈರುಳ್ಳಿ ಟೊಮೆಟೊ ಅವರೆಕಾಳಲ್ಲೂ ಚೆನ್ನಾಗಿರುತ್ತೆ. ಈಗ ಬೆಂದಿರೋ ಅವರೆಕಾಳು ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅವರೆಕಾಳನ್ನ ಇಲ್ಲೆಲ್ಲದ್ರ ಜೊತೆ. 1ರಿಂದ 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಲೋಟದಲ್ಲಿ ಅಲ್ವಾ ನಾನು ಅಕ್ಕಿ ತರಿ ತೊಗೊಂಡಿರೋದು, ಅದೇ ಲೋಟದಲ್ಲಿ 2.5 ನಾನು ನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನಿಮಗೆ ಮೆತ್ತಗೆ ಬೇಕು ಅಂದರೆ ಒಂದು 1/4 ಕಪ್ನಷ್ಟು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, ಬಟ್ ಇಷ್ಟು ಕರೆಕ್ಟಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ, ಉದುರಾಗಿ ಚೆನ್ನಾಗಾಗತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮೊದಲಿಗೆ, ಚೆನ್ನಾಗಿರುತ್ತೆ. ನೀವು ನೀರು ಕುದಿವಾಗಲೇ ಸೇರಿಸ್ಬಿಟ್ರೆ. ಸ್ವಲ್ಪ ಕಾಯಿ ತುರಿನೂ ಇವಾಗಲೇ ಸೇರಿಸ್ತಾ ಇದ್ದೀನಿ ನಾನು, 1 ಕಪ್ನಷ್ಟು ಕಾಯಿ ತುರಿ. ನೋಡಿ ನೀರು ಚೆನ್ನಾಗಿ ಕುದೀತಾ ಬರ್ತಿದೆ. ಈಗ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಅಕ್ಕಿ ತರಿ ಹಾಕ್ತಾಯಿದ್ದೀನಿ. ಹುರಿದಿರೋ ಅಕ್ಕಿ ತರಿ ಏನಿತ್ತು ಅದನ್ನು ಸೇರಿಸ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ತಾ ಬನ್ನಿ. ನಾವು ಚೆನ್ನಾಗಿ ಹುರಿದಿರೋದ್ರಿಂದ ಅಷ್ಟೇನು ಗಂಟುಗಳು ಬರೋಲ್ಲ. ಸ್ಟಿಲ್ ನೀವು ಸ್ವಲ್ಪ ಫ್ಲೇಮ್ ಲೋ ಮಾಡಿಬಿಟ್ಟು ಚೆನ್ನಾಗಿ ಕೆದಕಿ ತುಂಬ ಬೇಗನೆ ರೆಡಿ ಮಾಡ್ಕೊಂಬಿಡ್ಬೋದು. ರವೆಗಿಂತ ಅಕ್ಕಿ ತರಿಲಿ ಅವರೆಕಾಳು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಖಂಡಿತ ಟ್ರೈ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲೆ, ಹಾಗೆ ನಿಂಬೆ ರಸ ಒಂದು ಅರ್ಧ ಹೋಳಿನಷ್ಟು, ಹಾಗೆ 1ರಿಂದ 1.5 ಟೀ ಸ್ಪೂನ್ ತುಪ್ಪ ಮೇಲೆ ಹಾಕಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡ್ತೀನಿ. ಒಂದು 5 ನಿಮಿಷ ಬೇಯಬೇಕು ಲೋ ಫ್ಲೇಮ್ನಲ್ಲಿ. ನೋಡಿ ರೆಡಿ ಇದೆ ಅಕ್ಕಿ ತರಿ ಉಪ್ಪಿಟ್ಟು, ಅವರೆಕಾಳಿನ ಅಕ್ಕಿ ತರಿ ಉಪ್ಪಿಟ್ಟು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ ನೋಡಿ. ನೀವು ಇದನ್ನು ಮೊಸರು ಜೊತೆ ಆಗಲಿ, ಚಟ್ನಿ ಜೊತೆ ಆಗಲಿ ಹಾಗೆ ತಿನ್ಬೋದು, ಇಲ್ಲ ಉಪ್ಪಿನಕಾಯಿ ಚಟ್ನಿ ಪುಡಿ ನಿಮ್ಮ ಇಷ್ಟ, ಹೇಗೆ ಬೇಕಾಗಿ ತಿನ್ಬೋದು. ನಿಮಗೆ ನನ್ನ ರೆಸಿಪೀಸ್ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.